ಹಾಲಿನ ರೇಟು ಎಲ್ಲ ಜಾಸ್ತಿ ಆದ ಆದರೆ ಕೆಲಸಗಾರರಿಗೆ ಸಂಬಳ ಜಾಸ್ತಿ ಆಗ್ತಾ ಇಲ್ಲ. ಈ ಕಡೆ ಕಾಂಗ್ರೆಸ್ಸು BJP ಎಲ್ಲರೂ ಇದ್ದಾರೆ, ಯಾರು ಜನಗಳಿಗೆ ಯಾರು ಸಪೋರ್ಟ್ ಆಗ್ತಾ ಇಲ್ಲ. ಕಾವೇರಿ ಕರ್ನಾಟಕದ ಆದರೂ ಕೂಡ ನಾವು ದುಡ್ಡು ಕೊಟ್ಬಿಟ್ಟೇನೆ ಅದನ್ನು ಕುಡಿಬೇಕು. ಒಂದು ಗಾರ್ಬೇಜ್ ಕ್ಲಿಯರೆನ್ಸ್ ಆಗಬೇಕು ಅಂತ ಹೇಳಿದ್ರು ಅದಕ್ಕೂ ದುಡ್ಡು ಕೊಡಬೇಕು ಹೊರತು ಅದನ್ನು ಕ್ಲಿಯರೆನ್ಸ್ ಮಾಡೋದಕ್ಕೆ ಯಾರೂ ಬರೋದಿಲ್ಲ. ಸುಮ್ಮನೆ ಓಟ್ ಹಾಕೋದೇನೆ ದಂಡ. ಈ ಫ್ರೀ ಕೊಡ್ತಾರಂತೆ, ಅದು ಕೊಡ್ತಾರಂತೆ, ಇದು ಕೊಡ್ತಾರಂತೆ, ಹಾಸ್ಪಿಟ್ಲ್ಗಳು ನೆಟ್ಟಿಗಿಲ್ಲ, ಶಾಲಾ ಕಾಲೇಜ್ಗಳಿಲ್ಲ, ಗೌರ್ಮೆಂಟ್ ಎಲ್ಲಿದೆ? ಇಂಥವರು ಸಿದ್ದರಾಮಯ್ಯ ಬಂದ್ರೂ ಅಷ್ಟೇ, ಯಾರು ಬಂದ್ರೂ ಅದೇ ಥರ ಆಗ್ತಾಯಿದೆ. ಸುಮ್ಮನೆ ಎಲೆಕ್ಷನ್ಗಳೇ ನಿಲ್ಲಿಸ್ಬಿಡ್ಬೇಕು, ಓಟ್ ಹಾಕೋದೇ ನಿಲ್ಲಿಸ್ಬಿಡ್ಬೇಕು, ಅದೇ ಫೈನಲ್. ಎಲೆಕ್ಷನ್ನಲ್ಲಿ ಓಟೇ ಆಗಬಾರ್ದು, ಆ ಥರ ಸಿಚುವೇಶನ್ ಬರುತ್ತೆ ನೆಕ್ಸ್ಟು. ಪೆಟ್ರೋಲ್ ರೇಟು ಇದೆಲ್ಲ ಜಾಸ್ತಿ ಆಗೋಯ್ತು. ಈಗ ನೀರಿನ ಬೆಲೆ ಕೂಡ ಜಾಸ್ತಿ ಮಾಡ್ತಾರೆ. 5 ರೂಪಾಯಿ ಕ್ಯಾನ್ನ 7 ರೂಪಾಯಿ 10 ರೂಪಾಯಿ ಮಾಡ್ತೀವಿ ಅಂತ ಸುದ್ದಿ. ಏನಂತ ಕರ್ನಾಟಕದಲ್ಲಿ ಇಲ್ಲ ಸರ್, ಇವಾಗ ಎಲ್ಲ ರೇಟು ಜಾಸ್ತಿ ಆಗ್ತಲೇ ಇದೆ, ಆಯಿತಾ. ಹಾಲಿನ ರೇಟು ಎಲ್ಲ ಜಾಸ್ತಿ ಆದ ಆದರೆ ಕೆಲಸಗಾರರಿಗೆ ಸಂಬಳ ಜಾಸ್ತಿ ಆಗ್ತಾ ಇಲ್ಲ. ಆದರೆ ನಮ್ಮ ರಾಜಕಾರಣಿಗಳು ಅದರಿಂದ ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಆಯಿತಾ. ಬರೀ ಏನು ಮಾಡಿದ್ರು ಜನಗಳು ತಗೊಳ್ತಾರೆ, ಅದೊಂದು ಇದು ಮಾಡ್ತಾ ಇದ್ದಾರೆ ಹೊರತು ಬೇರೆ ಥರ ಯಾವ ಥರನೂ ಸವಲತ್ತುಗಳು ಆಗ್ತಾ ಇಲ್ಲ. ಬಡವರು ಬಡವರಾಗೇ ಇದ್ದಾರೆ, ಸಾಹುಕಾರರಾಗೇ ಇದ್ದಾರೆ. ಪ್ರಯೋಜನ ಯಾರಿಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಕಾಂಗ್ರೆಸ್ಸು BJP ಎಲ್ಲರೂ ಇದ್ದಾರೆ, ಯಾರು ಜನಗಳಿಗೆ ಯಾರು ಸಪೋರ್ಟ್ ಆಗ್ತಾ ಇಲ್ಲ. ಯಾವುದೇ ಥರದ ಅಭಿವೃದ್ಧಿ ಏನೂ ಇಲ್ಲ. ಅಲ್ಲ, ಕುಡಿಯೋ ನೀರಿನ ಬಗ್ಗೆ ಜಾಸ್ತಿ ಮಾಡಬೇಕು. ಅದು ಮಾಡಬಾರ್ದು ಸರ್. ಕುಡಿಯೋ ನೀರಿನ ಬಗ್ಗೆ ಏನಕ್ಕೆ ಮಾಡಬೇಕು ಸರ್? ಪೆಟ್ರೋಲು ಆಯ್ತು, ಇವಾಗ ನಮಗೆ ಅವಶ್ಯಕತೆ ಇದೆ, ನಮಗೆ ಪೆಟ್ರೋಲ್ ಹಾಕಿಸ್ಕೊಂಡು ಓಡಾಡಲೇಬೇಕು. ಎಷ್ಟು ಜಾಸ್ತಿ ಮಾಡಿದ್ರು ಹಾಕಲೇಬೇಕು. ಇವಾಗ ನೀರಿನ ಬೆಲೆ ಎಲ್ಲನೂ ಅಷ್ಟೇ, ನೀರೂ ಅಷ್ಟೇ. ಕರ್ನಾಟಕದಲ್ಲಿ ಎಷ್ಟು ಕಾವೇರಿ ಕರ್ನಾಟಕದ ಆದರೂ ಕೂಡ ನಾವು ದುಡ್ಡು ಕೊಟ್ಬಿಟ್ಟೇನೆ ಅದನ್ನು ಕುಡಿಬೇಕು, ಆ ಥರ ಆಗ್ತಾಯಿದೆ. ನಮ್ಮ ನದಿ ನೀರು ಹೌದು, ಇವಾಗ ನಮ್ಮದೇ ತಾನೇ, ಅದು ಕರ್ನಾಟಕದಲ್ಲೇ ತಾನೇ ಹುಟ್ಟುತ್ತದು. ಆ ನದಿ ನೀರು ಕುಡಿಬೇಕು ಅಂತ ಹೇಳಿದ್ರು ನಾವು ದುಡ್ಡು ಕೊಟ್ಟೆ ತಾನೇ ಕುಡಿತಾ ಇದ್ದೀವಿ. ಆ ಥರ ಪರಿಸ್ಥಿತಿ ನಮ್ಮ ಕರ್ನಾಟಕದ ಆ ಥರ ಇದೆ. ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಓಟ್ ಹಾಕಿದ್ರು ಅಷ್ಟೇ, ಯಾರಿಗೆ ಏನು ಮಾಡಿದ್ರು ಅಷ್ಟೇ, ಕೊನೆಗೆ ಇದೇ ಥರನೇ ಆಗೋದು. ಒಂದು ಗಾರ್ಬೇಜ್ ಕ್ಲಿಯರೆನ್ಸ್ ಆಗಬೇಕು ಅಂತ ಹೇಳಿದ್ರು ಅದಕ್ಕೂ ದುಡ್ಡು ಕೊಡಬೇಕು ಹೊರತು ಅದನ್ನು ಕ್ಲಿಯರೆನ್ಸ್ ಮಾಡೋದಕ್ಕೆ ಯಾರೂ ಬರೋದಿಲ್ಲ. ಸುಮ್ಮನೆ ಓಟ್ ಹಾಕೋದೇನೆ ದಂಡ. ಚುನಾಯಿತ ಏನಕ್ಕೆ ಮಾಡಬೇಕು? ಮುಖ್ಯಮಂತ್ರಿ ಎಲ್ಲರೂ ಇದ್ದಾರೆ, ಏನು ಪ್ರಯೋಜನ? ಈ ಥರದ್ರಲ್ಲಿ ಒಳ್ಳೇದಾಗಲಿ. ಬಡವರು ಇವಾಗೂ ಎಷ್ಟೋ ಜನ ಬಾಡಿಗೆ ಕಟ್ಟೋಕ್ಕಾಗ್ದಲೆ ಎಷ್ಟೋ ಜನ ಇದ್ದಾರೆ. ಆದ್ರೂ ಶ್ರೀಮಂತರಿಗೆ ಸ್ವಂತ ಮನೆ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಅವರು ಸುಖವಾಗಿದ್ದಾರೆ. ಆದರೆ ದಿನ ಕೂಲಿ ಮಾಡೋರಿಗೆ ಯಾವುದೇ ರೀತಿಯೂ ಉಪಯೋಗ ಯಾವುದೂ ಇಲ್ಲ. ಏನನ್ಸುತ್ತೆ ಅಂದರೆ ಯಾವ ಕಾರಣಕ್ಕೆ ಬೆಲೆ ಏರಿಕೆಗಳು? ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅದು ನಮ್ಮ ಕೈನಲ್ಲಿ ಎಲ್ಲಿದೆ ಸರ್? ಇವಾಗೆಲ್ಲ ಈ ಫ್ರೀ ಕೊಡ್ತಾರಂತೆ, ಅದು ಕೊಡ್ತಾರಂತೆ, ಇದು ಕೊಡ್ತಾರಂತೆ, ಹಾಸ್ಪಿಟ್ಲ್ಗಳು ನೆಟ್ಟಿಗಿಲ್ಲ, ಶಾಲಾ ಕಾಲೇಜ್ಗಳಿಲ್ಲ, ಗೌರ್ಮೆಂಟ್ ಎಲ್ಲಿದೆ? ಎಲ್ಲಿ ಹೋದ್ರೂ ಪ್ರೈವೇಟಲ್ಲಿ ಓದಿಸ್ಬೇಕು, ಪ್ರೈವೇಟಲ್ಲಿ ಎಲ್ಲ ಥರದ್ದು ಪ್ರೈವೇಟ್ ಇದರಲ್ಲೇ ಮಾಡಬೇಕು. ಎಲ್ಲಿ ಯಾವುದು ಬೆನಿಫಿಟ್ ಇದೆ ಹೇಳಿ? ಇಂಥವರು ಸಿದ್ದರಾಮಯ್ಯ ಬಂದ್ರೂ ಅಷ್ಟೇ, ಯಾರು ಬಂದ್ರೂ ಅದೇ ಥರ ಆಗ್ತಾಯಿದೆ. ಸುಮ್ಮನೆ ಎಲೆಕ್ಷನ್ಗಳೇ ನಿಲ್ಲಿಸ್ಬಿಡ್ಬೇಕು, ಓಟ್ ಹಾಕೋದೇ ನಿಲ್ಲಿಸ್ಬಿಡ್ಬೇಕು, ಅದೇ ಫೈನಲ್. ಏನನ್ಸುತ್ತೆ ಒಟ್ಟಾರೆಯಾಗಿ ಬೆಲೆ ಏರಿಕೆ ಬಗ್ಗೆ ಸರ್ಕಾರದ ಏನು ಮಾಡೋದಾಗುತ್ತೆ ಸರ್? ಅದು ನಮ್ಮ ಕೈನಲ್ಲಿ ಇಲ್ಲ ಸರ್, ಆಯಿತಾ. ಅವರು ಇವಾಗ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಾವು ತೊಗೊಳ್ಳೇಬೇಕು. ಎಷ್ಟು ಜಾಸ್ತಿ ಮಾಡಿದ್ರು ತೊಗೊಳ್ಳೇಬೇಕು. ಇವಾಗ ಅಕ್ಕಿ ರೇಟು ಅಷ್ಟೇ. ಮುಂಚೆ ಎಲ್ಲ 30 ರೂಪಾಯಿ 30-35 ರೂಪಾಯಿಗೆಲ್ಲ ಸಿಗ್ತಾಯಿತ್ತು. ಇವಾಗ 70 ರೂಪಾಯಿ ಆಗಿದೆ ಒಳ್ಳೆ ಅಕ್ಕಿ ತೊಗೋಬೇಕು ಅಂದರೆ. ಏನು ಮಾಡೋಕ್ಕಾಗುತ್ತೆ? ಇವಾಗ ರೇಷನಲ್ಲಿ ಕೊಡ್ತಾರೆ, ರೇಷನಲ್ಲಿ ಏನು ತಿನ್ನೋದಕ್ಕೆ ಆಗೋದಿಲ್ಲ, ಬರೀ ಕಲ್ಲು ಮಣ್ಣು, ಬರೀ ಇದೇ ಥರನೇ ಇದೆ. ಹೌದು, ತಿನ್ನೋ ಥರ ಇದೆಯಾ ಅದು? ಬಡವ್ರಿಗೆ ಅಂತ ಕೊಡ್ತಾರೆ, ಏನು ಪ್ರಯೋಜನ? ಫ್ರೀಯಾಗಿ ಕೊಡ್ತೀನಿ ಅಂತಾರೆ ಎಲ್ಲದನ್ನು. ಅನ್ನಭಾಗ್ಯ ಅಂತ ಇದ್ದಾರೆ ಸರ್, ಅಕ್ಕಿ ಕೊಡ್ತಾರೆ ಸರ್, ಇಲ್ಲ ಅಂತಲ್ಲ. ಅದರಲ್ಲೂ ಕ್ಲೀನಿಂಗ್ ಮಾಡ್ಕೋಬೇಕು, ಒಳ್ಳೆ ಇದು ಕೊಡ್ತಾ ಇಲ್ಲ, ಆಯಿತಾ. ಒಳ್ಳೆ ಅಕ್ಕಿ ಕೊಡ್ತಾ ಇಲ್ಲ, ಅದು ತಿನ್ನೋದಕ್ಕೆ ಆಗಲ್ಲ ಸರ್, ಆ ಥರ ಇದೆ ಅಕ್ಕಿ. ಒಂದು ಸತಿ ನೋಡಿ, ರೇಷನ್ ಅಂಗಡಿಗಳಲ್ಲಿ ಹೋಗಿ ನಿಂತ್ಕೊಳ್ಳಿ. ಅದಕ್ಕೋಸ್ಕರ ದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಲೈನಲ್ಲಿ ನಿಂತ್ಕೊಂಡು ಒಂದು ದಿನ ಕೆಲಸ ಬಿಟ್ಟು ನಿಂತ್ಕೊಂಡು ತೊಗೋಬೇಕು. ನಿಂತ್ಕೊಂಡು ತೊಗೊಂಡ್ರು ಅದರಲ್ಲಿ ಸರಿಯಾಗಿರೋ ಅಕ್ಕಿ ಬರೋಲ್ಲ, ಸರಿಯಾಗಿರೋ ರಾಗಿ ಬರೋಲ್ಲ, ಆ ಥರ. ಏನು ಮಾಡೋಕೆ? ನಾವು ಕರ್ನಾಟಕ ಅದೇನೇ ಹೇಳೋದು, ಎಲೆಕ್ಷನ್ನಲ್ಲಿ ಓಟೇ ಆಗಬಾರ್ದು, ಆ ಥರ ಸಿಚುವೇಶನ್ ಬರುತ್ತೆ ನೆಕ್ಸ್ಟು. ಬೀಟ್ ಪ್ಲಸ್ ಕರ್ನಾಟಕ.